ಗೊತ್ತಲ್ಲಿ ತುಂಬಿದ ಹೊಳಿ ಇಲ್ಲಡ ಬಿದ್ದೆ ಅಂದ್ರ ಮತ್ತ ತಡಿ ಒಂದ್ ನಿಮಿಷ ಮೆಲ್ಕ್ ಹೋಗ. ಸಂಗೀತ ಹಿಡ್ಕೋಬಾರ ಯವ ಈಕಿನ ಹಗ್ಗ ಕಬ್ರಿಗೆ ಹೊಂಟ್ಬಿಟ್ಟ ಓಡು. ಪುಟ್ಟಕ್ಕ ಹಂಗ್ ಮಾಡಬೇಡವ ಪ್ಲೀಸ್. ತಪ್ಪಿಸ್ಕೊಂಡು ಅಂದ್ರೆ ನೋಡು, ಇಲ್ಲಿ ತಪ್ಪಿಸ್ಕೊಂಡ್ರೆ ಮಕ್ಕಳು ಕಳ್ರದಾರಂತ ಇವ್ರಾಗ ಕರ್ಕೊಂಡು ಹೋಗ್ಬಿಡ್ತಾರ. ಆಮೇಲೆ ಮತ್ತ ಅವ ಕರ್ಕೊಂಡು ಹೋಗಿದ್ಲಲ್ಲ ಆಕಿ ಮೋನಿಕಾ ಆಂಟಿ, ಹಂಗಾಗತ್ ನೋಡು. ಆಮೇಲೆ ಮತ್ತೆ ಅವ್ವ ಅಂತ ಹತ್ಕೊಂಡ್ ಕುಂದಿರ್ತಿದಿ. ನನ್ನ ಕೈ ಹಿಡ್ಕೊಂಬಾರೈತಿ ಪ್ಲೀಸ್. ಸಂಗೀತ ಅವ ಇಲ್ಲದ ನಿನ್ನ ಗಂಡ ಸುರೇಶ್ ಕಾಣವಲ್ಲ. ಎಲ್ಲೋದ್ನ ರಮೇಶ? ಸುರೇಶ್ ಎಲ್ಲೋದ ನಿಮ್ಮಣ್ಣ? ಅಲ್ಲಿ ಚಪ್ಪಲ್ ಬಿಡಕತ್ತಿದ್ವಲ್ಲ ಹೊರಗ, ಅಲ್ಲಿದ್ದ. ನಾ ಹಂಗ ಬಂದೆ ಮುಂದಕ್ಕ. ಎಲ್ಲಿ ಹೋದ್ನ ನೀವ ಒಬ್ಬ ಅತ್ತಿಯರ ನಿಮ್ ಜೊತೆಗೆ ಮಾತಾಡ್ಕೊಂತ ಬಂದ್ರಲ್ರಿ. ತಡಿ ನಾನು ನೋಡ್ಕೊಂಡ್ ಬರ್ತೀನಿ, ನೀವಿಲ್ಲೇ ಇರ್ರಿ. ಆಕಿನ ಕೈ ಹಿಡ್ಕೊಳವ ನೋಡಲ್ಲಕಿ ಬಾಯ್ ತಕ್ಕೊಂಡು ಎತ್ಲಾಗರ ಹೋಗಿ ಹೇಳ ಒಂದಿಟ್ಟು ನಿಂತ್ಗಾಕಿನ ತಾಯಿಲ್ ಕೈ. ನಾನು ನೋಡ್ ಬರ್ತೀನಿ, ನೀವಿಲ್ಲೇ ಇರ್ರಿ. ನೀನು ಮೆಲ್ಕ ಬಾರವ ಇಲ್ಲಿ. ಗೀತಾ ಅಂದಂಗ ಗೀತಾ ಹಾರೈತಿಯರ್ ಹೇಳ್ರಿ. ಸಂಗೀತವನ್ನು ಬಸ್ರದಳವ, ಆಕಿಗೂ ಆಗ್ಲೇ 3 ಐತಂತೆ. ಏನ್ ಹೇಳಕತ್ತೀವ? ಬಸ್ರದಾರ ಅವ್ರು? ಅಂದ್ಲು ಹಿಂಗಾಗೈತ್ರಿ ಅತ್ತಿಯರ ಅಂತಂದ. ಅವ ಖುಷಿ ಪಡ್ತಾನಂತ ಅನ್ಕೊಂಡಿದ್ನಿ ನಾನು. ಸುರೇಶ ಈಗ ಹಿಂಗೆ ಹೇಳತ್ಲಿಗೆ ನನಗೇನು ಸಂಬಂಧ ಇಲ್ಲ, ನೀ ನನಗೇನು ಹೇಳಬೇಡ ಹಂಗೆ ಹಿಂಗೆ ಅಂತಂದು ಕೂಗಾಡಿ ಹೋಗ್ಯಾನ ಅವನು. ಗೀತಾ ನನ್ನ ಮ್ಯಾಗ ಇನ್ನೂ ಸಿಟ್ಟೈತನ? ನಾ ಯಾಕೆ ಸುಳ್ಳು ಹೇಳಿ ಸಿಟ್ಟಿಲ್ಲ ಅಂತ ಹೇಳಿ? ನನಗಂಕರು ಖರೇನ ಸಿಟ್ಟೈತೆ ನಿಮ್ಮ ಮ್ಯಾಗ. ನಂಗೆ ನಿಮ್ಮ ಜೊತೆಗೆ ಮಾತಾಡೋಕ್ಕಲ್ಲ, ನಿಮ್ಮ ಮಕ್ಕ ನೋಡೋಕ್ಕೂ ಇಷ್ಟ ಇಲ್ಲ. ಆದರೆ ಏನು ಮಾಡಬೇಕು? ಅದು ಯಾವ ಜನ್ಮದ ಕರ್ಮನ ಏನೋ, ನೀ ನನಗೆ ನೆಗೆಣ್ಯಾಗ ಸಿಕ್ಬಿಟ್ಟಿದ್ದಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸುಮ್ಮನದೀನಿ. ಅತ್ತಿಯರ ನೋಡ್ರಲ್ಲ ಹೊಂಟ್ಲ ಪುಟ್ಟಕ್ಕ, ಕರಿಬೇಕಿನ. ಯವ್ವ ನಮ್ಮವ್ವ ಎಲ್ಲಿ ಹೊಂಟೆ ಹಡ್ದವ? ನೀ ಇಲ್ಲೇ ನಡ್ಕ ಇರ, ನೀನು ಕಣ್ಣು ತಪ್ಪಿಸಿ ಎಲ್ಲೂ ಹೋಗ್ತಕ್ಕದ್ದಲ್ಲ ನೀನು. ಅಲ್ಲ ನೀವಿಲ್ಲಿ ಯಾಕೆ ಬಂದಿರಿ? ಈ ಹೋಳಿ ಒಳಗೆ ಜಳಕ ಮಾಡಕ ಹೋದಿಲ್ಲ, ಮತ್ತೆ ಯಾಕೆ ನೀವು ನಿಂತ್ಕೊತೀರಿ? ಬಡ ಬರೀ ಜಳಕ ಮಾಡೋಣ. ಅವ್ವ ಬಾಬೆ. ತಡಿ, ಅಜ್ಜ ಅಪ್ಪನ ಕರ್ಕೊಂಬರಕ್ ಹೋಗ್ಯಾರಲ್ಲ, ಎಲ್ಲಿ ಹೋದ್ರು ಅಂತ ನೋಡ್ಬೇಕಲ್ಲ ಅಜ್ಜ. ತಡಿ ಒಂದ್ ನಿಮಿಷ. ಸುರೇಶ, ಸುರೇಶ 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 ಅಪ್ಪ, ನನಗ ಏನ್ ಅರ್ಥ ಆಗೋಲ್ದಂದ್ರ, ನಾನಿವಾಗ ಇಲ್ಲಿ ಬಂದೀನಿ, ನೀನು ಬಂದೀಯ. ನಾನು ಒಬ್ಬತ್ನ ಬಂದೀನಿ ಅಂತ ನಾ ತಿಳ್ಕೊಂಡಿದ್ದೆ. ನೀನು ಬಂದೀಯ, ನೀನು ಬಂದಿವ. ನಾವ್ಯಾಕೆ ಇಲ್ಲಿ ಬಂದೀವಿ? ಅಲ್ಲೋ ಹುಚ್ಚಪ್ಪ, ನಿನಗೇನು ಖರೇನ ನೆನಪಿಲ್ಲ? ಏನು ಬೇಕಂತ ಮಾಡಕತ್ತೀಯ? ರೀ ಏನ್ ನೀವು ಅವನ್ ಕರ್ಕೊಂಡ್ ಬರ್ತೀನಂತ ಹೋದಾರ ನೀವು ಬರ್ಲಿಲ್ಲಲ್ಲ? ಅಪ್ಪ ಲಘು ಬರ್ರಿ, ನಾ ಹೊಳ್ಯಾಗ ಜಳಕ ಮಾಡ್ಬೇಕು. ಜಳಕ ಮಾಡಿದ್ಮ್ಯಾಗ ಗುಡಿಗೆ ಹೋಗ್ಬೇಕಂತ. ಗುಡಿಗೆ ಹೋಗಿ ಬಂದ್ಮ್ಯಾಲೆ ನಂಗ ಚಿಕ್ಕಪ್ಪ ಆಟ ಸಾಮಾನು ಕೊಡಿಸ್ತಾರಂತ, ಚಿಕ್ಕಮ್ಮನು ಆಮೇಲೆ ಕೊಡಿಸ್ತಾರಂತ. ನಾನ್ ಲಘು ಹೊಳ್ಯಾಗ ಜಳಕ ಮಾಡ್ಬೇಕು, ಬರ್ರಿ ಅಪ್ಪ. ಇದು ಏನಿದು? ಎಲ್ಲರೂ ಬಂದಿರಾ? ರಮೇಶ ನೀನ್ ಯಾವಾಗ ಬಂದಿಲ್ಲಿಗೆ? ಅಣ್ಣ ಏನಾಗೈತಿ ನಿನಗ? ಮುಂಜಾನೆರ ಬಂದ್ವಲ್ಲ, ನಾವು ಕೊಪ್ಪಳದಿಂದ ಈ ಕಡೆಗೆ ಬಂದ್ವಿ, ನೀವು ಊರಾಗಿಂದ ಇಲ್ಲಿಗೆ ಬಂದ್ರಿ ಡೈರೆಕ್ಟು. ಯಾಕೆ ಹಿಂಗೆ ಮಾತಾಡಕತ್ತಿ? ಗಾಡಿ ಹಿಡಿಯೋವರೆಗೂ ನಮ್ಮ ಜೊತೆಗೆ ಇದ್ದಲ್ಲ, ಮತ್ತೆ ಹಿಂಗೆ ಮಾತಾಡಕತ್ತಿ? ಅಲ್ಲ ರೀ, ಏನಾಗಿತ್ತು ನಿಮಗ? ಯಾಕೋ ಬದ್ಲಿ ಆದಂಗೆ ಕಾಣಕತ್ತೀರಪ್ಪ. ಅಪ್ಪ ಈಕಿನ ಕರ್ಕೊಂಬಂದ್ರಿ ನೀವು? ಏನ್ ಮಾತಾಡ್ಕತ್ತಿಲ್ಲ ಸುರೇಶ ನೀನು? ಏನಾಗಿತ್ತು ನಿನಗ? ಮುಂಜಾನೆ ಎಲ್ಲಾರು ಬಂದೀವಿ, ನಾವು ಇಲ್ಲಿಗೆ ಮುಂಜಾನೆ ಬಂದೀವಿ. ನಿನ್ನಿಂದ ನೀ ನಮ್ಮ ಜೊತೆಗೆ ಅದೀವಿ. ಅಷ್ಟು ತೋಟದ ಮನೆಯಾಗಿಂದ ಇಲ್ಲಿಗೆ ಬಂದೀವಿ ಡೈರೆಕ್ಟ್. ಅದರ ಗೊತ್ತೈತೆ ಇಲ್ಲಿ ನಿನಗ? ಏನು ನೀವೆಲ್ಲರೂ ತೋಟದ ಮನೆಗೆ ಬಂದಿದ್ರಾ? ನಂಗೇನು ಗೊತ್ತಾಗೋಲ್ದಪ್ಪ ಕರೇನ. ನಂಗೇನು ನೆನಪು ಆಗೋಲ್ದು. ನನಗ ಏನಾಗತ್ತೈತೆ ಅನ್ನೋದು ಗೊತ್ತಾಗೋಲ್ದು. ನಾವಿವಾಗ ಇಲ್ಲಿ ಬಂದೀವಿ ಅಪ್ಪ. ಲೋ ಯಾಕಲೋ ಸುರೇಶ, ನೋಡಲ್ಲಿ ಸೂರ್ಯ ನೆತ್ತಿಮೆ ಬರಕತ್ತಾನ. ಬಡ ಬಡ ಬಾ, ಅಲ್ಲಿ ತೀರ್ಥ ಸ್ನಾನ ಮಾಡಿ ನಾವಿನ್ನ ದರ್ಶನ ಮಾಡ್ಬೇಕು. ಆಕಿಯ ಕುಣಿಯಾಕತ್ತಾಳ ಆಗಲಿದ್ದ ನಿನ್ನ ಮಗಳು. ನಾನು ಹೊಳ್ಯಾಗ ಜಳಕ ಮಾಡ್ತೀನಿ ಅಂತಂದು ಪಟ ಪಟ ಬರ್ರಪ್ಪ. ಆತ್ ನಡ್ರಿ ಬಂದ್ ನಡಿಯವ್ವ, ನಡಿ ಹೋಗ, ನಡಿ ಹೊಳ್ಯಾಗ ಜಳಕ ಮಾಡು ನಡ್ರಿ. ಏ ಕತ್ತಿ
ಗುಡಿ ಇದು ಹಾಗೆಲ್ಲ ಮಾಡಬಾರ್ದು. ಬಾ ಸುಮ್ಮನೆ. ಓಕೆ ಓಕೆ ಓಕೆ, ನಡೀರಿ ನಡೀರಿ, ಹೊಳಿಗೆ ನಡೀರಿ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನಾನು ಯಾವಾಗ ಇಲ್ಲಿಗೆ ಬಂದೆ? ನನಗೆ ಯಾಕೆ ಏನೂ ನೆನಪಿಲ್ಲ. ಈಕೆ ಸಂಗೀತನೂ ಏನೂ ಆಗಿಲ್ಲ, ನಂಗೆ ನನ್ನ ಜೊತೆಗೆ ಆರಾಮಾಗಿ ಮಾತಾಡ್ತಾಳಲ್ಲ. ಆ ಸಿಟ್ಟು ಮಾಡ್ಕೊಂಡು ಬಂದೀನಿ. ಇವ್ರು ನೋಡಿದ್ರೆ ತೋಟದ ಮನೆಗೆ ಬಂದಿದ್ದೆ ಅಂತಾರ, ಒಂದಿನ ಪೂರ ಅದಾರ ಅಂತಾರ. ನನಗೆ ಯಾಕೆ ನೆನಪಿಲ್ಲ ಏನು? ಏ ಆ ಕಡೆ ಮುಂದಕ್ಕೆ ಹೋಗ್ಬೇಡವಾ ಸಂಗೀತ, ಬಾ ಇಲ್ಲಿ. ನಾನು ಚಿಕ್ಕಮ್ಮ ಚಿಕ್ಕಮ್ಮ, ನಾನು ಅಲ್ಲಿ ನಡಕ್ ಹೋಗ್ತೀನಿ, ಬಾರ ಚಿಕ್ಕಮ್ಮ, ಹೋಗಂಬರ್ರಿ ಚಿಕ್ಕಮ್ಮ ನಾವು. ಬೇಡವಾ, ಅಲ್ಲೆಲ್ಲ ಹೋಗ್ಬಾರ್ದು. ಅಲ್ಲಿ ಭಾಳ ಆಳ ಐತಿ. ಇಲ್ಲೇ ತುದಿ ಕುತ್ಕೊಂಡ ಜಕ ಮಾಡಬೇಕು, ಅಲ್ಲಿವರೆಗೂ ಹೋಗ್ಬಾರ್ದು. ಈ ನದಿಯಾಗ ದೊಡ್ಡದೊಂದು ಏನೈತೆ ಹೇಳು? ಕ್ರೊಕೊಡೈಲ್ ಐತಿ. ಕ್ರೊಕೊಡೈಲ್ ಐತಾ? ದೊಡ್ಡದು ಮಗರ್ಮಚ್. ದೊಡ್ಡದು ಕ್ರೊಕೊಡೈಲ್ ಐತೆ. ಅದ್ರದ್ದು ಬಾಯಿ ಎಷ್ಟು ದೊಡ್ಡದೈತೆ ಗೊತ್ತೇನ? ನೀನು ನನ್ನನ್ನು ಒಟ್ಟಿಗೆ ನುಂಗಿ ಬಿಡ್ತಾ. ಗಬ 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 ಅಂತ ತಿಂದು ಮುಗೀತು, ನಮ್ಮಿಬ್ಬರನ್ನು ಬಂದ್ಬಿಡ್ತಾ. ಅಪ್ಪ, ಅಷ್ಟು ದೊಡ್ಡದೈತಾ ಕ್ರೊಕೊಡೈಲು? ಮತ್ತೆ ಫುಲ್ ದೊಡ್ಡದೈತಿ. ಅದಕ್ಕ ಹಸುವಾಗಿರುತ್ತಲ್ಲ, ಅವ್ರ ಮಮ್ಮಿ ಅದಕ್ಕ ಮಮ್ಮಸಾರು ಕೊಟ್ಟಿಲ್ಲನು? ಅದ್ರ ಮಮ್ಮಿ ಅದಕ್ಕೆ ಮಮ್ಮು ಸಾರು ಕೊಡಲ್ಲ. ಅದ್ರ ಮಮ್ಮಿ ಏನು ಮಾಡ್ತಾಳಂದ್ರ, ಮನುಷ್ಯರು ಯಾರು ನೀರು ಒಳಗೆ ಇಳಿದು ಹೋಗ್ತಾರಲ್ಲ ಮಕ್ಕಳು, ಅವ್ರನ್ನ ಮಮ್ಮು ಸಾರು ಗತೆ ಕೊಟ್ಬಿಡುತ್ತ. ಅಯ್ಯ, ಅವ್ರ ಮಮ್ಮಿಗೆ ಬುದ್ಧಿ ಇಲ್ಲ. ಅವ್ರ ಮಮ್ಮಿನ ದಡ್ಡಿ ಮಮ್ಮಿ ಅದು, ದಡ್ಡಿ ಕ್ರೊಕೊಡೈಲ್ ಮಮ್ಮಿ ಅದು. ಅದಿದಕ್ಕವ ದಡ್ಡಿ. ಮತ್ತೆ ಅದಕ್ಕ ಕ್ರೊಕೊಡೈಲ್ಗೆ ಮತ್ತೆ ಹಸು ಆದ್ರ ಮಮ್ಮು ಸಾರು ಕೊಡ್ಬೇಕು, ಇಲ್ಲ ಹಾಲು ತುಪ್ಪ ಅನ್ನ ಕೊಡ್ಬೇಕು, ಇಲ್ಲ ಇಲ್ಲ ಅಕ್ಕಿ ಕೊಡ್ಬೇಕು, ಇಲ್ಲ ಚಪಾತಿ ಕೊಡ್ಬೇಕು. ಅದನ್ನ ಬಿಟ್ಟು ಯಾರ ಕ್ರೊಕೊಡೈಲ್ಗೆ ಊಟ ಮಾಡಕ ಮನುಷ್ಯರು ಕೊಡ್ತಾರನ್ನ? ಮನುಷ್ಯನ್ ತಿನ್ಬಾರ್ದು, ಚಿಚ್ಚಿ ಅದು. ಈ ಬುದ್ಧಿ ಆ ಕ್ರೊಕೊಡೈಲ್ಗಿಲ್ಲ. ಅದಕ್ಕ ಅದು ಜಾಣ ಅಲ್ಲ, ಅದು ದೊಡ್ಡ ಕ್ರೊಕೊಡೈಲ್ ಅದು. ನೀನು ಹೋಗ್ಬೇಡಮ್ಮ, ಇಲ್ಲೇ ಜಳಕ ಮಾಡೋಣ ಎಲ್ಲಾರು. ಚಿಕ್ಕಮ್ಮ ಚಿಕ್ಕಮ್ಮ, ಅಲ್ಲಿ ಐತಲ್ಲ ಅದ ಅನ್ನು ಕ್ರೊಕೊಡೈಲು. ಅದು ಕಲ್ಬಂಡಿ, ದೊಡ್ಡದೊಂದು ಬಂಡಿ ಅದು. ಅದು ಒಳಗ ದೊಡ್ಡದೈತಿ ಬಂಡಿ, ಹೊರಗೆ ನಿನಗೆ ಸ್ವಲ್ಪ ಕಾಣಿಸುತ್ತಲ್ಲ, ಹಾಗಾಗಿ ಅದು ಕ್ರೊಕೊಡೈಲ್ ಕಣ್ಣು ಕಾಣುತ್ತಾ. ಅದು ನೀನು ನೀರೊಳಗೆ ಕಾಲು ಇಟ್ಟು ಮುಂದಕ್ಕೆ ಹೋದಿ ಅಂದ್ರೆ ಅಷ್ಟೇ ಬರುತ್ತಾ. ದಂಡಿ ಒಳಗೆ ಕುತ್ಕೊಂಡು ಜಳಕ ಮಾಡಿದ್ರೆ ಬರಲ್ಲ. ಅದಕ್ಕೆ ಇಲ್ಲೇ ಬಾ. ಯವ್ವ, ನಿಮಗೆ ಬಳಿ ಪಳಿ ಏನ್ರ ಬೇಕಾದ್ರೆ ತಗೊಂಡ್ ನಡ್ರಿ. ಮತ್ತೆ ಯಾರು ಕನ್ಫ್ಯೂಷನ್ ಆಗಬೇಡ್ರಿ. ಹೊಳೆಯೊಳಗೆ ಜಳಕ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಶಾಪಿಂಗಿಗೆ ಬಂದಾರ. ಬ್ಯಾಡ ಬಿಡ್ಲಾ, ಈಗ ಮೊನ್ನೆ ಗುದ್ನೆಪ್ಪನ ಜಾತ್ರೆಗೆ ಇಡ್ಸ್ಕೊಂಡಿವ. ಈಗ ಮತ್ತೆ ನಾಳೆ ಗೋಷ್ಠಪ್ಪನ ತೇರ್ ಐತಿ, ಮತ್ತು ಜಾತ್ರೆಗೆ ಹೋದ್ರೆ ಮತ್ತೆ ಅಲ್ಲೂ ಬಳಿ ತೊಗೊತೀವಿ. ಇಲ್ಲಿ ದುಬಾರಿ ಇರ್ತಾವೆ, ಇಲ್ಲಿ ಬೇಡ. ಯಾಕಂದ್ರೆ ಇಲ್ಲಿ ದಿನ ಬರ್ತಿರ್ತಾರಲ್ಲ, ಹೊರಗ್ಲಾರು ಬರ್ತಾರಂತ ಗೊತ್ತು, ಹಾಗಾಗಿ ಭಾಳ ದುಬಾರಿ ಇರ್ತಾವೆ. ಅಲ್ಲೇ ಗೋಷಿದಪ್ಪನ ಜಾತ್ರೆಗೆ ತೊಗೊಳನಂತ. ಈಗೀಗ ಅಷ್ಟೇ ಏನೋ ನೋಡವು ಗೊಂಬಿ ಪಮ್ಮಿ ಅಂತಾಳ, ಪುಟ್ಟಕ್ಕೆ ಅಷ್ಟು ಕೊಡಿಸ್ಬಿಡ್ರಿ. ಗೀತಾ, ನಿನಗೇನಾರ ಬೇಕನ? ನೀನೇನಾರ ತಗೋತೇನ? ನಾನಲ್ಲಿ ಅದು ಒಂದು ಪರ್ಸ್ ನೋಡಿದ್ದೆ, ಚಂದಿತ್ತು. ಮತ್ತು ಒಂದು ಬ್ಯಾಗ್ ಟೈಪು, ಹ್ಯಾಂಡ್ ಬ್ಯಾಗ್ ಟೈಪ್, ಆಮೇಲೆ ಒಂದು ವೆರೈಟಿ ಬ್ಯಾಗ್ ಟೈಪು, ಎಲ್ಲ ಈ ಮೇಕಪ್ದು ಹಾಕೊಳಕ್ಕಂಥದ್ದು ಒಂದು ಬ್ಯಾಗ್. ಅದನ್ನ ತಗೊಳ್ಳ ನಾನು? ಅವು 2 ಭಾಳ ಚಂದದವ್ರಿ. ಪ್ಲೀಸ್ ರೀ. ಅಯ್ಯ, ಅದೆಂತ ಪ್ರೀಜರಿ ಅಂತ ಕೇಳ್ತೀಯ? ಹೋಗಿ ತಗೋ, ಯಾವುದು ಕೊಡಿಸ್ತಾನೆ. ಆಮೇಲೆ ಗೀತವ, ನಾಳೆ ಇದಕ್ಕೆ ಹಡೆಯಾಕಂತ ಹೋದ್ರೆ ಒಂದು ಬ್ಯಾಗ್ ಬೇಕು, ತುಂಬ್ಕೊಂಡು ಹೋಗ್ಬೇಕು. ಅವು ಬಟ್ಟಿ ಪಟ್ಟಿ ತೊಗೊಂಡು ಹೋಗಕ್ಕೆ ದೊಡ್ಡದು ಬೇಕು. ಅಲ್ಲಿ ಆ ಕಡೆ ಮೂಲಿ ಅಂಗಡಿಯಾಗ ಐತಿ, ಇಲ್ಲಿ ಹಿಂದೂ ಅದಾವ ನೋಡು, ದೊಡ್ಡದೊಂದು ತಗೋ. 1 ತಗೋ, 2 ತಗೋ, ಬೇಕಾ ನಾಳೆ ದವಾಖಾನಿಗೆ ಹೋದ್ರೆ ಒಂದು ತುಂಬ್ಕೊಂಡು ಒಂದು ರೆಡಿ ಮಾಡ್ಕೋಬೇಕು. ಒಂದು ನಿಂದು ಒಂದು ಬಟ್ಟಿದು ಮಡಿಕೆ, ಒಂದು ಕೂಸಿನ ಬಟ್ಟಿದು ಇಡಕ್ಕೆ ಬೇಕಾಕವು. ಹೋಗಿ ತಗೋ ಹೋಗು. ಅವು ಏನು ಪರ್ಸ್ ಇಲ್ಲ ಕರ್ಕೊಂಡೋಲ್ಲ ರಮೇಶ, ಹೋಗು. ಹ್ಞೂ ಯವ್ವ, ನಾನು ಹೋಗಿ ಏನೇನು ಅಂತ ಕೊಡ್ಸ್ಕೊಂಡ್ ಬರ್ತೀನಿ. ಅಲ್ಲಿ ಹೋಗಿ ಬೇಕಾರೆ ಮಿರ್ಚಿ ಮಂಡಕ್ಕಿ ತಿನ್ನೋಣಂತ. ಬೇಡಪ್ಪ, ಬಿಸ್ಲಾಗ ಮಿರ್ಚಿ ಮಂಡಕ್ಕಿ ತಿನ್ನೋದಾಗೋದಿಲ್ಲ. ಅಲ್ಲೇ ನಾವು ಹೋಗ್ತೀವಲ್ಲ ನಮ್ದು ಹೋಟೆಲ್, ಅಲ್ಲಿ ಹೋಗಿ ಹೊಸಪೇಟೆ ಶಾನ್ಬಾಗ್ ಐತಲ್ಲ, ಶಾನ್ಬಾಗ್ದಾಗ ದೋಸೆ ತಿಂದು ಹೋಗಣ್ರಿ ಅಂತ. ಇಲ್ಲೇನು ಬೇಡ, ಬೇಕಂದ್ರೆ ಒಂದಿಟ್ಟು ಏನರ ಮಂಡಕ್ಕಿ ಗಿಂಡಕ್ಕಿ ಪಳಾರ ಹಾಕ್ಸ್ಕೊರಿ ಅಷ್ಟ. ಅಲ್ಲಿ ದೋಸೆ ತಿನ್ನೋಣಂತ, ಅಲ್ಲಿ ದೋಸೆ ಚಲೋ ಇರ್ತಾವ ಶಾನ್ಬಾಗ್ದಾಗ. ಹ್ಞೂ ಅಪ್ಪ, ಆತಾಳ. ಬಾ ಗೀತಾ, ನಿಂಗೆ ಏನು ಬೇಕು ನೋಡಿ ತಗೋ ಬಾ. ಅಜ್ಜ ಅಜ್ಜ, ನಂಗದು ಅಲ್ಲಿ ಹಾಕಿರಲ್ಲ, ಅದು ಬ್ಯಾಗು ಗೊಂಬಿ ಬ್ಯಾಗ್ ಐತಲ್ಲ ಅಂತದೊಂದು ಕೊಡಿಸಜ್ಜ ನಂಗ. ಆಮೇಲೆ ಅದು ನೀಲಿ ಕಲರಿಂದ ಕ್ಯಾಪ್ ಐತಲ್ಲ ಅಜ್ಜ, ಈ
ಇದನ್ನು ಕೊಡಿಸಜ್ಜ ಅಜ್ಜ. ನೀನು ಮತ್ತೆ ಜಾತ್ರೆ ಹೋಯ್ದಿದ್ದಿಲ್ಲ ಗುದ್ನೆಪ್ಪನ ಜಾತ್ರೆಗೆ ನೋಡು ಮತ್ತೆ ಬಳಿ ಪಳಿ ತೊಗೊಂತೀಯನ ಕರ್ಕೊಂಡು ಹೋಗ ಅವನ್ನ ಸುರೇಶನ್ನ ಕರ್ಕೊಂಡೋಗಿ ತಗೋ ಹೋಗು. ಹ್ಞೂ ರೀ ಅತ್ತಿಯರ. ಅಜ್ಜ ಇಲ್ಲಿ ನೋಡು ಇವ್ರ ಹತ್ರ ಎಷ್ಟು ಚಂದ ಚಂದ ಗೊಂಬೆ ಅದಾವು. ಅಜ್ಜ ನಂಗೆ ಒಂದು ಕೊಡಿಸಜ್ಜ. ಏ ಇವೆಲ್ಲ ಬೇಡವಾ, ನಾಳೆ ಗೌಶದಪ್ಪನ ಜಾತ್ರೆಗೆ ಹೋಗ್ತೀವಲ್ಲ ಅವ ತಗೋಂತೆ ಅಂತ ಮಸ್ತ್ ಮಸ್ತ್ ಬಂದಿರ್ತಾವು. ಇಲ್ಲಿ ಬರೀ 4-5 ಅಂಗಡಿ ಅದಾವು. ಅಲ್ಲಿ ಗೌಶದಪ್ಪನ ಮಾಡಿದಾಗ ಕೊಪ್ಪಳದಾಗ ಏನು ಅಂಗಡಿರ್ತಾವು. ಹೋದ್ ಸರಿ ಹೋಗಿದ್ವಲ್ಲ, ನೆನ್ಪೈತಿಲ್ಲ ಹಿಂಗ? ರೀ ರೀ ಏನ? ನಂಗೆ ಒಂದು ಜೊತೆ ಬಳಿ ಬೇಕಾಗಿದ್ವು. ಆಚೆ ಕಡೆಗೆ ಹೋಗೋಣ ತಗೊಂತೀನಿ, ಬರ್ತೀರಾ? ತಗೋ ಹೋಗು. ನಾನು ಯಾಕೆ ಬರ್ಬೇಕು ಕೊಡ್ಸಾಕ? ಎಷ್ಟು ಬೇಕು ಕೇಳಿ ರೊಕ್ಕ ನಿನ್ನ ಮಕ್ಕಕ್ಕೆ ಹೋಗಿದ್ದೀನಿ. ಏನು ಬೇಕಾ ಅದನ್ನ ತಗೋ, ನನ್ನನ್ನು ಏನು ಕೇಳ್ಬೇಡ. ಅಲ್ಲ ಸಡನ್ ಆಗಿ ಏನಾಗುತ್ತೆ ನಿಮಗೆ? ನಾನ ಹೋಗ್ತೀನಿ, ನೀ ಹೋಗಲ್ಲ, ನಾನ ಹೋಗ್ತೀನಿ. ರೀ ರಮೇಶ್ ನೋಡು ಎಷ್ಟು ಚಂದ ಅಂತ ನಿಂತಿಗೆ ಏನು ಬೇಕು ಬಾ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕೊಡಿಸ್ದ. ಇವ್ರದಾರ ಒಂದೊಂದ್ಸರಿ ಆಟ ಆಡ್ತಾರೆ. ಏನ ಯಾಕ ಸಂಗೀತ ಯಾಕ ಹೋದ್ನಲ್ಲ ಸಿಟ್ಟು ಮಾಡ್ಕೊಂಡ? ಏನಾರಿ ಅತ್ತಿಯಾರ ಗೊತ್ತಿಲ್ರಿ, ಒಂಥರ ಆಡಕತ್ಬಿಟ್ಟಾರಿ ಇತ್ತೀಚಿಗೆ ಅಂಕರು. ಎಲ್ಲ ಚಲೋ ಇದ್ರಲ್ರಿ ಅತ್ತಿಯಾರ. ನಿನ್ನೆಯಿಂದ ಊಟಕ್ಕೆ ನೀಡಿದ್ರೆ ನಿಲ್ಸ್ಕೊಂಡಾರ, ಚಹಾ ಮಾಡಿದ್ರು ಕುಡ್ದಾರ, ಉಂಡಾರ ತಿಂದಾರ, ನಮ್ಮ ಜೊತೆ ಚಂದಾಗ ಮಾತಾಡ್ಯಾರ್ರಿ. ಈಗ ನೋಡಿದ್ರ ಹಿಂಗೆ ಶಟ್ಕೊಂಡು ಹೋದ್ರಿ. ನನಗಂಕರು ಏನನ್ನದ ಗೊತ್ತಾಗೋಲ್ದು. ಹೌದು, ನಾನು ನೋಡಕತ್ತೀನಿ. ನನ್ನನ್ನು ಒಂದು 20 ಸರಿ ಕೇಳೋಣ, ನಾವ್ಯಾಕೆ ಇಲ್ಲಿಗೆ ಬಂದಿವಿ, ಯಾವಾಗ ಬಂದ್ವಿ, ನನಗ್ಯಾಕೆ ಏನು ನೆನಪಾಗವಲ್ದು ಅಂತಂದು. ಏನೋ ಒಂಥರ ಮಾಡಕತ್ತಾನ ನಿನ್ನ ಮಗ ಗಾಯಿ ಕರೆನ. ಒಂದಿಟ್ಟು ಬೇಸರ ಆಗೈತಲ್ಲ, ಅದು ನೆನಪಾದಾಗ ಈಕಿ ಹಂಗೆ ಮಾಡಿದ್ಲಲ್ಲ ಅಂತಂದು ಹಂಗೆ ಸಿಟ್ಟು ಮಾಡ್ಕೊಂತಾನ, ಮರ್ತಾಗ ಚಲೋ ಇರ್ತಾನ. ನೀವು ಅದನ್ನೆಲ್ಲ ತೆಲುಕಿಸಿ ಬಿಡ್ರಿ. ಬರ್ರಿ ಹೊತ್ತಾಗತ್ತಾ ಹೋಗನ್ರಿ ಅಂತ. ಮತ್ತು ಇನ್ನೂ ಶಾನ್ಬಾಗ್ದಾಗ ಹೋಗಿ ನೀವು ದೋಸೆ ತಿನ್ನೋರದಿರಿ ಹೊಸಪೇಟೆಗ. ನಡ್ರಿ ಹೋಗೋಣ, ಅವರಿಬ್ಬರನ್ನು ಕರೀರಿ. ಬಂಗಾರಿ ನಿಂಗೇನು ಬೇಕು ತಗೊಳ್ಳಿಲ್ಲ ಅವ ನೀನು? ಅದು ಅಲ್ಲೈತಲ್ಲ, ಅದು ಟೆಡ್ಡಿ ಬೇರು ಬೇಕು ನಂಗ. ಯಮ್ಮ ನಂಗೆ ಟೆಡ್ಡಿ ಬೇರು ಕೊಡಿಸ್ಬೇ ಅಮ್ಮ. ಏತಮ್ಮ ಅದು ಏಟಯಪ್ಪ ಅದು ಗಂಬಿ? ಅಮ್ಮರ ಇದು 450 ರೂಪಾಯಿ ನೋಡ್ರಿ, ದೊಡ್ಡದು. ಅಯ್ಯಪ್ಪ 450? ಅಯ್ಯ ಶಾಣೆ ಅದು ಬಿಡಿಯಪ್ಪ. ಒಟ್ಟು ರೊಕ್ಕನು ಇದು ಒಂದ ಗೊಂಬಿಗೆ ಕೊಟ್ಟು ಹೋಗೋದಾದಿತ್ತು ನಾವು. ಪುಟ್ಟಕ್ಕ ಬಾ, ಗೌಶಿದಪ್ಪನ ಜಾತ್ರೆಗ ಇಂಥವು 4 ಬರ್ತಾವ. 450 ಕೊಟ್ರೆ ಇವನು ಇಲ್ಲಿ ದುಬಾರಿ ಇಲ್ಲಿ. ಪುಟ್ಟಕ್ಕ ಬೇಡ ಬಾ. ಏಯ್ ಏನದು? ಮುಚ್ಚು ಬಾಯ್. ಬಿಡ ಸಂಗೀತ, ನಿನಗೇನಾತು ಒಮ್ಮಿದ್ದು ಮಕ್ಳೆ? ನೀನೇನು ನಿನ್ನ ಗಂಡನ ಮ್ಯಾಗಲ್ ಸಿಟ್ಟು ಆ ಹುಡುಗಿ ಮ್ಯಾಗೆ ತೋರಿಸ್ತೀಯಲ್ಲ ಯವ್ವ? ಬಿಡ, ಆ ಸಣ್ಣ ಹುಡುಗಿಗೆ ಹೆಂಗೆ ಗೊತ್ತಾಗತ್ತ? ಅವು ಹಠ ಮಾಡ್ತಾವು. ಮತ್ತೆ ತಿಳಿಸಿ ಹೇಳ್ಬೇಕು. ನೀನೇನ ಹಂಗೆ ಬಂದಿದ್ದ ಮಾರಿ ಹೊಡೆದಲ್ಲ ನಿನ್ನ. ಅಳ್ಬೇಡ ಬಾ ಬಂಗಾರ, ನೀ ಶಾಣಕ್ಯದಿದ್ದಿ. ನಾವು ಅಲ್ಲಿ ಹೋಗಿ ತೊಗೊಳನಂತ. ಕೊಪ್ಪಳ ಜಾತ್ರೆಗೆ ಹೋಗ್ತೀವಲ್ಲ ಅಲ್ಲಿ 4 ತೊಗೊಳನಂತ. ಇಲ್ಲಿವ ಇವನ ಹತ್ರ ಎಲ್ಲ ಧೂಳಾಗೆ ಹೋವು ಬೇಸಿಲ್ಲ. ಬಾ ಅತ್ತಿಯರ, ನೀವು ಮಾವರು ಆಕೆ ಗೀತಾ ಪೂಶಿನೇ ಹಿಂಗ ಹೇಳ್ರಿ. ನೀವ್ಯಾರು ಇಲ್ಲಾಂದ್ರೆ ಮುಕ್ಳಾಗ ಬಾಲ ಇಟ್ಕೊಂಡು ಸುಮ್ಮನೆ ಇರ್ತಾಳ್ರಿ. ನಿಮ್ಮನ್ನೆಲ್ಲರೂ ನೋಡಿದ್ರೆ ಇಂಥ ಪರಿ ಹಠ ಮಾಡೋದು, ಹಿಂಗ ಅಳುದು ಎಲ್ಲ ಕಲ್ತ್ಬಿಟ್ಟಾಳ್ರಿ ಆಕಿ. ಹೋದಲ್ಲಿ ಬಂದಲ್ಲಿ ಕಂಡಿದ್ದು ಮಿಂಡ್ರದೇವು ಅಂತಂದು ಈಟ ಮಾಡ್ತಾವಡ್ರಿ ಆಕಿ. ಬಿಡ ನೀನು ಆ ಹುಡುಗರು ತಿಳಿಯೋದೆಲ್ಲ ಬಿಡೋದಿಲ್ಲ. ನೀ ತಿಳಿದಾಕೆ ಆಗಿ ಶಾಣಕ್ಯದಿ ಬಿಡ.